ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮಸ್ಕಾರ ನಿಮಗೆಲ್ರಿಗೂ. ಈಗ ನಾನು ಆ, ಏ- ಕೋಳಿ ಮೊಟ್ಟೆ ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡೋಣ ಅಂತ ಇದ್ದೀನಿ. ಕೋಳಿ ಮೊಟ್ಟೆ ಪ್ರತಿದಿನ ತಿನ್ನಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ನಾವು ಅಂಗಡಿಯಿಂದ ತರ್ತೀವಿ ಮತ್ತು ಮಾಡ್ಕೊಂಡು ಹಾಗೆ ತಿಂತೀವಿ. ಬಾಯ್ಲ್ಡ್ ಎಗ್ಗು ಅಂತೂ ತುಂಬ ಹೆಲ್ದಿ. ಬಾಯ್ಲ್ಡ್ ಎಗ್ಗು ಎಲ್ಲರೂ ತಿನ್ನಬೇಕು, ಮಕ್ಳಿಗಂತೂ ತುಂಬ ಹೆಲ್ದಿ ಇದು ಆರೋಗ್ಯಕರವಾದ ಕೊಲೆಸ್ಟ್ರಾಲು. ಇದು ತಿನ್ನಬೇಕು ಮಕ್ಕಳು ಎಲ್ಲರೂ. ಒಂದು ಮೊಟ್ಟೆ ದಿನಕ್ಕೆ ತಿನ್ನಬೇಕು. ಸೊ ಪ್ರತಿದಿನ ಒಂದೊಂದು ಮೊಟ್ಟೆ ತಿನ್ನಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲ ಪ್ರೋಟೀನ್ಗಳು ಇರುತ್ತೆ ಇದರಲ್ಲಿ, ಹೆಚ್ಚು ಪ್ರೋಟೀನ್ಗಳು ಸತ್ವ ಇರೋದು ಇದರಲ್ಲಿ. ಸೊ ಎಲ್ಲರೂ ತಿನ್ನಿ. ನಾನು ದೂರದರ್ಶನ ನೋಡ್ತಾ ಇರುವಾಗ ಸಣ್ಣಗಿದ್ದಾಗ ನೋಡ್ತಾ ಇದ್ದೆ, ಅದರಲ್ಲಿ ಎಗ್ಗಂತಲೇ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು. ಸೊ ಏನಂತ ಬರ್ತಾಯಿತ್ತು ಅಂದರೆ, ಪ್ರತಿಯೊಂದು ದಿನವೂ ಎಲ್ಲರೂ ಮೊಟ್ಟೆ ತಿನ್ನಬೇಕು, ಇದು ವೆಜ್ಜು ಅಂತ ಹೇಳೋದು. ಮತ್ತು ಈ ವೆಜ್ಜು ಪೌಷ್ಟಿಕರವಾದದ್ದು, ಮಕ್ಕಳಿಗಂತೂ ತುಂಬ ಹೆಲ್ತಿ. ಇದು ತಿನ್ನಲೇಬೇಕಾಗುತ್ತೆ. ಸಂಡೇ ಮಂಡೇ ರೋಸ್ ಕಾಯೆ ಅಂಡೆ ಅಂತ ಬರ್ತಾಯಿತ್ತು. ತುಂಬ ಖುಷಿಯಾಗೋದು ಹಳೆಯ ಅಡ್ವರ್ಟೈಸ್ಮೆಂಟು. ನಿಮಗೂ ನೆನಪಿರಬೇಕು ಅಂತ ಕಾಣಿಸುತ್ತೆ. ಅದು ತುಂಬ ಚೆನ್ನಾಗಿರೋದು. ಈ ದೂರದರ್ಶನ DD1 ಹಾಕೋರು ತುಂಬ. ಈಗ ಬರೋದಿಲ್ಲ. ಇವಾಗ ಬೇರೆ ಬೇರೆ ಆ್ಯಡ್ಸ್ ಬರ್ತದೆ, ಬೇರೆ ಬೇರೆ ಸ್ಪಾನ್ಸರ್ಸ್ ಬರ್ತದೆ. ಸೊ ಅದಿಲ್ಲ. ಈಗ ನಾನು ಎಗ್ಗನ್ನು ಟೆಸ್ಟ್ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಒಂದು ಕ್ರೇಟು ಎಗ್ಗು ತಂದ್ವಿ. ಸೊ ಎಗ್ ತಂದಾಗ ಇದನ್ನು ಟೆಸ್ಟ್ ಮಾಡಿ ಇಡೋಣ ಅಂತೇಳ್ಬಿಟ್ಟು, ಆ್ಯಕ್ಚುಲಿ ನಾವು ಯಾವಾಗೂ ಎಗ್ ತಂದ್ರೂ ಅದನ್ನು ಮನೇಲಿ ಫ್ರಿಜ್ಜಲ್ಲಿ ಡೈರೆಕ್ಟಾಗಿ ಅಂಗಡಿಯಿಂದ ತರೋದು, ಫ್ರಿಜ್ಜಲ್ಲಿ ಹಾಕೋದು, ಮತ್ತು ಮಾಡ್ಕೊಂಡು ತಿಂತಾ ಇರೋದು. ಸೊ ಇವತ್ತು ನಾನು ಟೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಅದರ ನೀರು ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದೊಂದೇ ಮೊಟ್ಟೆನ ನೀರಲ್ಲಿ ಬಿಡ್ತಾ ಇದ್ದೀನಿ. ನೀರು ಒಳಗಡೆ ಹೋಗ್ಬಿಟ್ರೆ ಅದು ಎಗ್ಗು ಚೆನ್ನಾಗಿದೆ ಅಂತ, ನೀರಲ್ಲಿ ಫ್ಲೋಟ್ ಆಗ್ತಾಯಿದ್ರೆ ಅದು ಎಗ್ಗು ಕೆಟ್ಟೋಗಿದೆ ಅಂತ. ಸೊ ಇದರಲ್ಲಿ ಟ್ರಯಲ್ ಮಾಡ್ತಾಯಿದ್ದೀನಿ. ನಾನು ಒಂದು ಕ್ರೇಟ್ ಎಗ್ ತಗೊಂಡಿದ್ದಕ್ಕೆ ಅದರಲ್ಲಿ 3 ಎಗ್ಗು ಸ್ಪಾಯ್ಲ್ ಆಗಿತ್ತು. ನನಗೆ ಎಷ್ಟು ಎಗ್ಗು ನಾವು ಇಷ್ಟುವರೆಗೂ ತಿಂದಿದ್ದೀವಿ ಅಂತ. ಸೊ ಇದು ಟ್ರಯಲ್ ಮಾಡೋಕ್ಕೆ ನಾನು ತೊಗೊಂಡಿದ್ದು. ಸೊ ಒಂದು ಟೈಮ್ ಟ್ರಯಲ್ ಮಾಡಿದೆ. ಸೊ ಇದರಲ್ಲಿ 30 ಕೋಳಿ ಮೊಟ್ಟೆ ಬರುತ್ತಲ್ಲ ಒಂದು ಟ್ರೇಯಲ್ಲಿ. ಸೊ 27 ಚೆನ್ನಾಗಿದೆ, 3 ಕೆಟ್ಟೋಗಿದೆ. ನೋಡಿ, ಇದು ಫ್ಲೋಟ್ ಆಗುತ್ತೆ. ಹಾಕಿದ ತಕ್ಷಣ ನೀರಲ್ಲಿ ತೇಲಿದಾಗ ಅದು ಹಾಳಾಗಿದೆ ಅಂತ, ಒಳಗಡೆ ಹೋಗ್ಬಿಟ್ರೆ ಅದು ಚೆನ್ನಾಗಿದೆ ಅಂತ. ಎಲ್ಲರೂ ಪ್ರತಿದಿನ ಮೊಟ್ಟೆಯನ್ನು ತಿನ್ನಿ, ಚೆನ್ನಾಗಿ ಹೆಲ್ದಿಯಾಗಿ ಇರಿ, ಮತ್ತು ನಿಮ್ಮ ಮಕ್ಕಳಿಗೂ ತಿನ್ನಿಸಿ ಆರೋಗ್ಯಕರವಾದ ಪೌಷ್ಟಿಕರವಾದ ಮೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಮಲ್ಲಿ ಮೊಟ್ಟೆನ ಹಾಫ್ ಬಾಯ್ಲ್ ಮಾಡಿ ತಿನ್ನಬೇಕು, ತುಂಬ ಹೆಲ್ದಿ ಅದು. ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಕೊಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.